ಮೂಡ ಹಗರಣವನ್ನ ಬಯಲಿಗೆ ತಂದಂತಹ ವಿಸಿಲ್ ಬ್ಲೋವರ್ ಸ್ನೇಹಮಯಿ ಕೃಷ್ಣ ನಿನ್ನೆ ಕೋರ್ಟ್ಗೆ ಬಹಳ ಪ್ರಮುಖ ಸಾಕ್ಷಿಗಳನ್ನ ಇನ್ನೇನು ಕೊಡೋರಿದ್ರು. ಬಟ್ ಕೋರ್ಟ್ ಆವರಣದಲ್ಲೇ ಸ್ನೇಹಮಯಿ ಕೃಷ್ಣನನ್ನ ಅರೆಸ್ಟ್ ಮಾಡಲಾಯಿತು, ಅಂದ್ರೆ ವಶಕ್ಕೆ ಪಡೆದ್ರು ಸಿಸಿಬಿ ಅಧಿಕಾರಿಗಳು. ಇನ್ನೂ ಆ ವಶಕ್ಕೆ ಪಡೆದ ಪ್ರೊಸೀಜರ್ ಬಗ್ಗೆನೇ ನಮಗೆ ನಾನಾ ಪ್ರಶ್ನೆಗಳಿದ್ದಾವೆ ಮತ್ತು ಸಿಸಿಬಿ ಅಧಿಕಾರಿಗಳ ನಡವಳಿಕೆ, ಸಿಸಿಬಿ ಅಧಿಕಾರಿಗಳ ಸ್ಟೇಟ್ಮೆಂಟು ನಾನಾ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಸ್ನೇಹಮಯಿ ಕೃಷ್ಣ ಅವರ ಬಳಿ ಇದ್ದಂತಹ ಸೆನ್ಸಿಟಿವ್ ಇನ್ಫಾರ್ಮೇಶನ್ ಯಾವುದು, ಅದು ಆಚೆ ಬಂದಿದ್ದಿದ್ರೆ, ಕೋರ್ಟ್ಗೆ ಸಬ್ಮಿಟ್ ಆಗಿದ್ದಿದ್ರೆ ಏನಾಗಬಹುದಾಗಿತ್ತು ಅನ್ನೋದ್ರ ಡೀಟೇಲ್ಸ್ ಇದೆ ನೋಡಿ. ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನ. ಸ್ನೇಹಮಯಿ ಮೈಸೂರು ಮನೆಯಲ್ಲಿ ಸಿಸಿಬಿ ಶೋಧ, ಹಲವು ದಾಖಲೆಗಳನ್ನು ವಶಕ್ಕೆ ಪಡೆದ ಅಧಿಕಾರಿಗಳು. ಮುಡಾ ಮಾಜಿ ಆಯುಕ್ತ ನಟೇಶ್ ತಮ್ಮ ಫೇಸ್ಬುಕ್ ಖಾತೆಯಿಂದ ದಾಖಲೆ ತೆಗೆದುಕೊಂಡು ಫೋಟೋ, ನಕಲಿ ಆಡಿಯೋ ಕ್ಲಿಪ್ ಅನ್ನ ಪೋಸ್ಟ್ ಮಾಡಿದ್ದಾರೆ ಎಂದು ಆರೋಪಿಸಿ ಬೆಂಗಳೂರು ಸಿಸಿಬಿ ಪೊಲೀಸರಿಗೆ ದೂರು ದಾಖಲಿಸಿದ್ದರು. ಆ ದೂರಿನ ಅನ್ವಯ ನಿನ್ನೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣನನ್ನ ಪೊಲೀಸರು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಐಟಿ ಆಕ್ಟ್ ನಕಲಿ ದಾಖಲೆ ಸೃಷ್ಟಿ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿದ ಪೊಲೀಸರು ಇತ್ತ ಅವರ ಮೈಸೂರು ಮನೆ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದರು. ಮೈಸೂರು ಮನೆಯಲ್ಲಿ 10ಕ್ಕೂ ಹೆಚ್ಚು ಸಿಸಿಬಿ ತಂಡ ಪರಿಶೀಲನೆ ನಡೆಸಿದೆ. ಸ್ನೇಹಮಯಿ ಕೃಷ್ಣ ಅವರ ರೂಮ್ನಲ್ಲಿ ತಪಾಸಣೆ ನಡೆಸಿದ್ರು. ಇಬ್ಬರು ಮಹಿಳಾ ಸಿಬ್ಬಂದಿ ಸ್ನೇಹಮಯಿ ಕೃಷ್ಣ ಪತ್ನಿ ವಿಚಾರಣೆ ನಡೆಸಿದ್ದಾರೆ. ಸತತ 2 ಗಂಟೆಗಳ ತಪಾಸಣೆ ಮಾಡಿದ ಪೊಲೀಸರು ಸ್ನೇಹಮಯಿ ಕೃಷ್ಣ ಅವರ ಮನೆ, ಕಚೇರಿ ಶೋಧ ಮಾಡಿ ಹಲವು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಬಳಿ ಸಿಕ್ತು ಆಡಿಯೋ ಸಂದೇಶಗಳು. ನಟೇಶ್ಗೆ ಸಂಬಂಧಿಸಿದ ಆಡಿಯೋಗಳ ಪರಿಶೀಲನೆ. ಮುಡಾ ಮಾಜಿ ಆಯುಕ್ತ ನಟೇಶ್ ಮಾತನಾಡಿದ್ದಾರೆ ಎಂಬ ಆಡಿಯೋವನ್ನ ಸಿಸಿಬಿ ಪೊಲೀಸರು ಹುಡುಕಾಡುತ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ಬಳಸುತ್ತಿದ್ದ ಕಂಪ್ಯೂಟರ್ನಲ್ಲಿ ನೂರಾರು ಆಡಿಯೋ ಸಂದೇಶಗಳು ಸೇವ್ ಆಗಿರುವುದು ಪತ್ತೆಯಾಗಿದೆ. ಸ್ನೇಹಮಯಿ ಕೃಷ್ಣ ತಮ್ಮ ಮೊಬೈಲ್ಗೆ ಬಂದ ಆಡಿಯೋಗಳನ್ನೆಲ್ಲ ಕಂಪ್ಯೂಟರ್ನಲ್ಲಿ ಸೇವ್ ಮಾಡಿದ್ದಾರೆ. ಮುಖ್ಯವಾಗಿ ನಟೇಶ್ಗೆ ಸಂಬಂಧಿಸಿದ ಆಡಿಯೋವನ್ನ ಸಿಸಿಬಿ ಪೊಲೀಸರು ತಡಕಾಡಿದ್ರು ಎನ್ನಲಾಗಿದೆ. ನಟೇಶ್ಗೆ ಸಂಬಂಧಿಸಿದಂತೆ ಕಳೆದ 4 ದಿನಗಳ ಹಿಂದೆ 6 ಸೆಕೆಂಡ್ ಆಡಿಯೋ ಮಾತ್ರ ಸ್ನೇಹಮಯಿ ರಿಲೀಸ್ ಮಾಡಿದ್ರು. ಸಂಪೂರ್ಣವಾಗಿ ಮಾತನಾಡಿರುವ ಆಡಿಯೋ ಇದೆ. ಅದನ್ನ ಕೋರ್ಟ್ಗೆ 20ನೇ ತಾರೀಕು ಸಲ್ಲಿಸುವುದಾಗಿ ಸ್ನೇಹಮಯಿ ಹೇಳಿದ್ರು. ಆ ಸಂಪೂರ್ಣ ಆಡಿಯೋವನ್ನ ಕಂಪ್ಯೂಟರ್ನಲ್ಲಿ ಹುಡುಕಾಡಿದ ಪೊಲೀಸರಿಗೆ ಒಂದು ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್ ಸೇರಿದಂತೆ ದಾಖಲೆಗಳು ಸಿಕ್ಕಿವೆ. ನಮ್ಮ ಪತಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುತ್ತಿರುವ ಕಾರಣ ಪೊಲೀಸರು ಬಂಧಿಸಿದ್ದಾರೆ ಎಂದು ಸ್ನೇಹಮಯಿ ಕುಟುಂಬದವರು ಆರೋಪಿಸಿದ್ದಾರೆ. ಸರ್, ಮನೇಲಿ ಒಂದು ಪೆನ್ ಡ್ರೈವ್ ಸಿಕ್ತು ನಮ್ಮ ಮನೆಯವ್ರ ಹತ್ರ, ಒಂದು ಸಣ್ಣ ಪುಟ್ಟದು. ಆಮೇಲೆ ಅವ್ರಿಗೆ 301 ಕೇಸಲ್ಲಿ ಒಂದು ಅರೆಸ್ಟ್ ಆಗಿದ್ದಾರಲ್ಲ, ಅದೊಂದು ಕಾಪಿ ಸಿಕ್ಕಿದೆ, ಅದೊಂದು ತೊಗೊಂಡ್ರು. ಸಣ್ಣ ಪುಟ್ಟದ್ದು ಏನೋ ಒಂದು 2-3 ಡಾಕ್ಯುಮೆಂಟ್ಸ್ ತೊಗೊಂಡ್ರು ಸರ್. ಕಂಪ್ಯೂಟರ್ ಇದು ಹಾರ್ಡ್ ಡಿಸ್ಕ್ ತೊಗೊಂಡ್ರು ಸರ್. ಅದು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದ್ರಿಂದನೇ ಅವ್ರನ್ನ ಸಿಕ್ಕಾಕ್ಸ್ಬೇಕು ಅಂತಲೇ ಇವತ್ತು ಅವ್ರು ಇಲ್ಲದ ನೋಡಿ ಇವತ್ತು ಬಂದಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಸರ್. ನಾನು ಭಯ ಇದೆ ನನಗೆ, ಏಕೆಂದರೆ ಈ ಸಣ್ಣ ಪುಟ್ಟ ಕಾರಣಗಳಿಂದ ಅವರು ಅವಾಗ ಅವ್ರನ್ನ ಅರೆಸ್ಟ್ ಮಾಡ್ತಾನೇ ಇದ್ದಾರೆ. ಈ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋರಿಗೆ ಈ ಥರದ್ದೆಲ್ಲ ದೌರ್ಜನ್ಯಗಳು ಮಾಡಿ ಅವ್ರನ್ನ ಕಸ್ಟಡಿಗೆ ತೊಗೊಂಡು ಹಿಂಸೆ, ಈ ಥರದ್ದೆಲ್ಲ ನಮಗೆ ಸಹಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಸರ್. ಮೂಡ ಹಗರಣದಲ್ಲಿ ಪ್ರಮುಖ ದೂರುದಾರರಾಗಿದ್ದ ಸ್ನೇಹಮಯಿ ಕೃಷ್ಣ ಅವರು PCR 28/24 ಒಂದು ಸೆಕ್ಷನ್ ಅಬ್ಜೆಕ್ಷನ್ಗೆ ಒಂದು ಸ್ಪೆಷಲ್ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಒಂದು ಅಬ್ಜೆಕ್ಷನ್ಗೆ ಒಂದು ಹಿಯರಿಂಗ್ ಇತ್ತು. ಅವ್ರು ಬಂದ ಸಂದರ್ಭದಲ್ಲಿ ಇವರು ಆ ಕೋರ್ಟ್ ಆವರಣದಲ್ಲೇ ಬಂದುಬಿಟ್ಟು ಅಲ್ಲೇ ನೋಟಿಸ್ ಕೊಟ್ಟು ಅಲ್ಲೇ ಅವರಿಗೆ ವಿಚಾರಣೆಗೆ ಅಂತ ಹೇಳಿ ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವರು ಆಯೋ ಒಂದು ಏನೇನು ಹೇಳ್ತಾರೆ ಅಂತಂದರೆ, ನಾವು ಅರೆಸ್ಟ್ ಮಾಡಿಲ್ಲ ಸರ್, ನಾವು ಅವರಿಗೆ ಒಂದು ಆ ಸ್ಟೇಟ್ಮೆಂಟ್ ತೊಗೊಂಡು ನಾವು ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ನಮ್ಮ ಬೆಂಗಳೂರು ನಗರದಲ್ಲಿ ಪ್ರದರ್ಶನೆ ಮಾಡಿ ಕಮಿಷನ್ ಆಫೀಸ್ ಕರ್ಕೊಂಡು ಬಂದಿದ್ದಾರೆ. ಸಾಧ್ಯ ಆದರೆ ಅವರು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ನಾವು ಕಾನೂನು ಹೋರಾಟ ಮಾಡೋಕ್ಕೆ ನಾವು ಎಲ್ಲ ರೀತಿಯಲ್ಲಿ ನಾವು ತಯಾರಿ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ಜಡ್ಜ್ ಮನೆ ಮುಂದೆ ಪ್ರೊಡ್ಯೂಸ್ ಮಾಡಿದರೆ ನಾವು ಜಡ್ಜ್ ಮುಂದೆ ಹೋಗಿ ನಾವು ಬೇಲಿಗೆ ಅಪ್ಲಿಕೇಶನ್ ಹಾಕ್ತೀವಿ. ಯಾವುದೇ ರೀತಿಯಾಗಿ ನಾವು ಸ್ನೇಹಮಯಿ ಕೃಷ್ಣ ಜೊತೆ ನಾವಿದ್ದೀವಿ. ನಾವು ಕಾನೂನು ಹೋರಾಟನ ಸಂಪೂರ್ಣವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇತ ಸಿಸಿಬಿ ಪೊಲೀಸರು ಕಲೆ ಹಾಕಿರುವ ದಾಖಲೆಗಳು ಹಾಗೂ ಆಡಿಯೋಗಳ ಬಗ್ಗೆ ಭಾರೀ ಕುತೂಹಲ ಕೆರಳಿಸಿದೆ. ಈ ಆಡಿಯೋ ರಾಜಕಾರಣಿಗಳಿಗೆ ಸೇರಿದ್ದ. ಈ ಆಡಿಯೋಗಳಿಂದ ಯಾವ ರಹಸ್ಯ ಬಯಲಾಗುತ್ತೆ? ತನಿಖೆಯಿಂದಲೇ ಬಹಿರಂಗವಾಗಬೇಕಿದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.